ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೆಲವೇ ಕ್ಷಣಗಳಲ್ಲಿ ಸಂಪುಟದ ವಿಶೇಷ ತುರ್ತು ಸಭೆ ನಡೆಯಲಿದೆ. ಸಿಎಂ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಂಪುಟ ಸಭೆ ಇದು. ಸಭೆಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಕಾಯ್ದೆಯ ಕುರಿತಂತೆ ಚರ್ಚೆ ಮಾಡಲಾಗುತ್ತೆ. 2 ದಿನ ವಿಶೇಷ ಅಧಿವೇಶನ ನಡೆಸುವ ಕುರಿತಂತೆಯೂ ಕೂಡ ಚರ್ಚೆ ಆಗಲಿದೆ. ಜನಾಂದೋಲನವಾಗಿ ಹೋರಾಟವನ್ನು ರೂಪಿಸೋದಕ್ಕೆ ಪ್ಲಾನ್ ಅನ್ನು ನಡೆಸಲಾಗಿದೆ. ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ನರೇಗಾ ಮರುಜಾರಿಗಾಗಿ ಹೋರಾಟಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ ಮಾಡಿಕೊಳ್ಬೇಕು ಅನ್ನೋದಾಗಿ ಈ ಒಂದು ಸಭೆಯಲ್ಲಿ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ. ಹಾಗಾದ್ರೆ ಕಾಯ್ದೆಯನ್ನ ವಿರೋಧ ಮಾಡ್ತಾ ಇರೋದಕ್ಕೆ ಕಾರಣಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಮನರೇಗಾ ಹೆಸರನ್ನ ಬದಲಿಸಿದ್ದನ್ನ ಖಂಡಿಸ್ತಾ ಇದ್ದಾರೆ. ಮನರೇಗಾ ಕಾಯ್ದೆ ಮರುಜಾರಿಗಾಗಿ ಆಗ್ರಹಿಸ್ತಾ ಇದ್ದಾರೆ. ಇನ್ನು 60% 40% ಅನುದಾನ ಹಂಚಿಕೆಯನ್ನ ವಿರೋಧಿಸಿ, ಉದ್ಯೋಗ ಖಾತ್ರಿ ಹಕ್ಕನ್ನ ಮೊಟಕುಗೊಳಿಸಿದ್ದನ್ನ ಖಂಡಿಸಿ, ಗ್ರಾಮ ಪಂಚಾಯಿತಿಗಳ ಆರ್ಥಿಕ ಕಾಮಗಾರಿಗಳ ಸ್ವಾಯತ್ತತೆಯನ್ನ ಇದು ಕಸಿದಿದೆ. ರಾಜ್ಯಗಳ ಸಂವಿಧಾನಬದ್ಧ ಅಧಿಕಾರವನ್ನ ಮೊಟಕುಗೊಳಿಸಿದ್ದ ಕ್ರಮವನ್ನ ವಿರೋಧಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ಹಾಗಾದ್ರೆ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಜಿ ಕುರಿತು ಸಂಪುಟ ಸಭೆ ಆರಂಭ ಆಗತ್ತೆ. ಅಧಿವೇಶನದ ದಿನಾಂಕ ನಿಗದಿ ಸಂಭವವೂ ಕೂಡ ಇದೆ. ವಿಶೇಷ ಸಂಪುಟದ ಬಗ್ಗೆ ಇದೀಗ ಸಾಕಷ್ಟು ಕುತೂಹಲ ಇದೆ. ಮನರೇಗಾ ಯೋಜನೆಯನ್ನ ಬದಲಿಸಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಜಾರಿಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ವಿರೋಧಿಸುವ ಸಂಬಂಧ ವಿಶೇಷ ಅಧಿವೇಶನವನ್ನು ಕರೆಯೋದಕ್ಕೆ ರಾಜ್ಯ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪುಟದ ವಿಶೇಷ ತುರ್ತು ಸಭೆಯೂ ಕೂಡ ಆರಂಭ ಆಗಲಿದೆ. ಇನ್ನು ಈ ಒಂದು ಸಂಪುಟ ಸಭೆಯಲ್ಲಿ ಈ ವಿಚಾರವಾಗಿ ನಿರ್ಣಯವನ್ನ ಕೈಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಮೊದಲಿಗೆ ರಾಜ್ಯಪಾಲರ ಅಧ್ಯಕ್ಷತೆಯಲ್ಲಿ ಜಂಟಿ ಅಧಿವೇಶನ ಕರೆಯೋದಕ್ಕೆ ದಿನವೂ ಕೂಡ ನಿಗದಿಯಾಗಲಿದೆ. ಒಟ್ಟಾರೆಯಾಗಿ ಅಧಿವೇಶನದಲ್ಲಿ ಕೇಂದ್ರದ ಜಿ ಕಾಯ್ದೆಯ ವಿರುದ್ಧ ನಿರ್ಣಯವನ್ನ ಕೈಗೊಳ್ತಾರಾ ಅನ್ನೋದಾಗಿ ಕಾದು ನೋಡಬೇಕಿದೆ. 2 ದಿನ ವಿಶೇಷ ಅಧಿವೇಶನ ನಡೆಸುವ ಕುರಿತಂತೆಯೂ ಕೂಡ ಈ ಒಂದು ಸಂಪುಟ ಸಭೆಯಲ್ಲಿ ಚರ್ಚೆ ಆಗತ್ತೆ. ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆಯಲಿರುವಂತಹ ಮಹತ್ವದ ಮೀಟಿಂಗ್ ಇದು. ನರೇಗಾ ಮರುಜಾರಿಗಾಗಿ ಹೋರಾಟಕ್ಕೆ ಪ್ಲಾನ್ ಅನ್ನ ನಡೆಸಿದ್ದಾರೆ.